ಹಾಯ್ ಫ್ರೆಂಡ್ಸ್, ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಇವತ್ತೊಂದು ವಿಶೇಷವಾದಂಥ ಒಂದು ಕರೆಂಟ್ ಅಫೇರ್ಸನ್ನ ನಿಮ್ಮ ಮುಂದೆ ಹೇಳ ಬಯಸ್ತಾ ಇದ್ದೀನಿ. ದಟ್ ಈಸ್ ದ ಹಿಂಸಾಚಾರ ನಡೀತಾ ಇರೋದು ಮಣಿಪುರದಲ್ಲಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಫ್ ಇಂಡಿಯಾ ಮಣಿಪುರದಲ್ಲಿ ಹಿಂಸಾಚಾರ ನಡೀತಾ ಇದೆ. ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಮಾಡಿರುವಂಥದ್ದು, ಕೆಲವು ಮಹಿಳೆಯರನ್ನು ಬೆತ್ತಲು ಮಾಡಿ ಮೆರವಣಿಗೆಯನ್ನು ಮಾಡಿದಂಥದ್ದು, ಇವೆಲ್ಲ ನಿಜವಾಗ್ಲೂ ಈ ಒಂದು ಕರೆಂಟ್ ಅಫೇರ್ಸ್ ಮಾಡಬೇಕಾದಾಗ ಇದನ್ನು ಮಾಡೋಕ್ಕೆ ನನಗೂ ಕೂಡ ಒಂದು ಭಾಳ ಕೆಟ್ಟ ಒಂದು ಫೀಲ್ ಆಯಿತು. ಯಾಕಂತಂದರೆ ಇಂಥ ಒಂದು ಘಟನೆಗಳು ಭಾರತ ದೇಶದಲ್ಲಿ ನಡೀತಾವಲ್ಲಪ್ಪ ಅಂಥೇಳಿ ಒಂದು ಕ್ಷಣ ನಮಗೆ ನಮ್ಮ ಮನುಷ್ಯ ಕುಲದ ಮೇಲೇ ಅಸಹ್ಯ ಹುಟ್ಟಿಸುವಂಥ ಘಟನೆಗಳು ಇಲ್ಲಿ ನಡೆದಿರುವಂಥದ್ದು. ನಿಜವಾಗ್ಲೂ ಇದು ಭಾಳ ಆಘಾತಕಾರಿಯಾದಂಥ ಸುದ್ದಿ. ಮಣಿಪುರದಲ್ಲಿ ಹಿಂಸಾಚಾರ ನಡೀತಾ ಇದೆ. ಇದಕ್ಕೆ ಕಾರಣ ಏನು? ಮಣಿಪುರದ ಹಿಂಸಾಚಾರ ನನ್ನ ಪ್ರಕಾರ ಒಂದು ಜ್ವಾಲಾಮುಖಿ. ಇದು ಇವತ್ತು ನಿನ್ನೆ ಬಂದಿದ್ದಲ್ಲ. ಇದರ ಹಿಂದೆ ಬಹಳ ಕಾರಣಗಳಿದ್ದಾವೆ. ಸಾಕಷ್ಟು ದಿನಗಳ ವರ್ಷಗಳ ಒಂದು ಇತಿಹಾಸದಲ್ಲಿ ನಡೆದಂಥ ಘಟನೆಗಳು ಇದರ ಮೇಲೆ ಕಾರಣ ಇರುವಂಥದ್ದು. ಅವನ್ನೆಲ್ಲ ನಾವು ಇವತ್ತು ಈ ಒಂದು ವಿಡಿಯೋದೊಳಗಡೆ ಡಿಸ್ಕಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇದನ್ನು ಆರಂಭ ಮಾಡೋದಕ್ಕಿಂತ ಪೂರ್ವಭಾಗದೊಳಗಡೆ ರೆಗ್ಯುಲರ್ ಆಗಿ ಆಫೀಸರ್ಸ್ ಅಡ್ಡಾದಲ್ಲಿ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಬರ್ತಾ ಇರ್ತವೆ. ಸುಮಾರು 13 ದಿನಪತ್ರಿಕೆಗಳಿಂದ ನಾವು ಈ ಒಂದು ಕರೆಂಟ್ ಅಫೇರ್ಸನ್ನು ರೆಡಿ ಮಾಡಿರ್ತೀವಿ. ಮತ್ತು ಈ ವಿಡಿಯೋ ಮುಗಿದ ತಕ್ಷಣ ನಾವು ಅದನ್ನು ಒಂದು PDF ಕೂಡ ಕೊಡ್ತೀವಿ. ನಮ್ಮ ಆಫೀಸರ್ಸ್ ಅಡ್ಡಾ ಟೆಲಿಗ್ರಾಮ್ ಚಾನಲಲ್ಲಿ PDF ಅನ್ನು ಕೂಡ ನೋಡಬಹುದು. ಈಗ ಮಣಿಪುರದಲ್ಲಿ ಹಿಂಸಾಚಾರ, ಮಣಿಪುರ ಸಿಕ್ಕಾಪಟ್ಟೆ ಹಿಂಸಾಚಾರಗಳು ಶುರುವಾಗಿದೆ. ಇವತ್ತು ನಾವು ಜುಲೈ ತಿಂಗಳಲ್ಲಿದ್ದೀವಿ. ಇದು ಇವತ್ತು ನಿನ್ನೆದಲ್ಲ, ಮೇ ತಿಂಗಳಲ್ಲಿ ನಡೆದಂಥ ಒಂದು ಘಟನೆ. ಇವತ್ತು ಪೇಪರಲ್ಲಿ ಓದಾಕತ್ರೆ ನಮಗೆ ಕೆಟ್ಟ ಅನ್ನಿಸ್ತಾ ಇದೆ. ಅಲ್ಲಿ ಕೆಲವು ಈ ಕೂಕಿ ಸಮುದಾಯದ ಮಹಿಳೆಯರು ಒಂದು ಫ್ಯಾಮಿಲಿನೇ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅವ್ರು ತಪ್ಪಿಸ್ಕೊಳ್ಳೋಕೆ ಹೋಗಿದ್ದಾರೆ. ಪೊಲೀಸರ ಎದುರುಗಡೆನೇ ಅವರನ್ನು ಅಟ್ಯಾಕ್ ಮಾಡಿದ್ದಾರೆ. 56 ವರ್ಷದ ಮಹಿಳೆ, ಇನ್ನಿಬ್ಬರು ಜನ ಮಹಿಳೆಯರು. ಒಬ್ಬ ಅವರ ತಂದೆ ಮತ್ತು ಅವರ ಮಗ 19 ವರ್ಷದ ಮಗನ್ನ ಸ್ಪಾಟಲ್ಲೇ ಹೊಡೆದು ಹಾಕಿದ್ದಾರೆ. ಅವರನ್ನು ಬೆತ್ತಲಾಗಿ ಮೆರವಣಿಗೆ ಮಾಡಿಸಿ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಇದು ನಡಿಬಾರದಾದಂಥ ಒಂದು ಘಟನೆ ಭಾರತ ದೇಶದಲ್ಲಿ ನಡೆದಿದೆ. ಇದು ಇಟ್ಸ್ ಅ ಶೇಮ್ ಫಾರ್ ಎಂಟೈರ್ ಸೊಸೈಟಿ. ಇಡೀ ಸಮಾಜನೇ ತಲೆ ತಗ್ಗಿಸುವಂಥ ಒಂದು ಕೆಲಸ ಮಣಿಪುರದಲ್ಲಿ ನಡೆದು ಹೋಗಿದೆ. ಅದು ಇನ್ನೂ ಭಾಳ ಒಂದು ಹೇಯ ಕೃತ್ಯ ಏನಪ್ಪ ಅಂತಂದರೆ, ಈ ಘಟನೆ ನಡೆದಿದ್ದು ಮೇ ತಿಂಗಳಲ್ಲಿ, ಆದರೆ ಬೆಳಕಿಗೆ ಬಂದಿದ್ದು ಈಗ. 75 ದಿನಗಳ ತನಕ ಯಾಕೆ ಇದನ್ನು ಮುಚ್ಚಿಟ್ರು, ಯಾರು ಮುಚ್ಚಿಟ್ರು, ಈ ವಿಡಿಯೋಗಳು ಎಲ್ಲಿದ್ದು, ಹೆಂಗೆ ವೈರಲ್ ಅದು, ಇನ್ನೂ ಕೂಡ ತನಿಖೆ ಆಗಬೇಕು. ಇವನ್ನು ಪೊಲೀಸರು, ಮಣಿಪುರ ಪೊಲೀಸರು ಸ್ವತಃ ಒಪ್ಕೊಂಡಿದ್ದಾರೆ. ನಮಗೆ ಅವಾಗಲೇ FIR ಹಾಕಕ್ಕೆ ಹೇಳಿದರು, ಬಟ್ ನಾವು ಕೋಮು ಗಲಭೆ ಆಗ್ತದೆ ಅಂಥೇಳಿ FIR ಹಾಕಲಿಲ್ಲ ಅಂತೇಳಿ. ಇವನ್ ಅವಾಗಲೇ ಮಹಿಳಾ ಆಯೋಗಕ್ಕೂ ದೂರುಗಳು ಹೋಗಿದ್ದವು, ನ್ಯಾಷನಲ್ ವುಮೆನ್ ಕಮಿಷನ್ಗೂ ದೂರುಗಳು ಹೋದರು. ಅವರು ಈ ದೂರುಗಳು ಮಣಿಪುರದಿಂದ ಬಂದಿರಲಿಲ್ಲ, ನಾವು ಅದರ ಮೇಲೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸುವಂಥ ಘಟನೆಗಳಿವೆ. ಇಂಥ ಘಟನೆಗಳು ಮರುಕಳಿಸದಂಗೆ ಶಿಸ್ತುಬದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು. ಸ್ವತಃ ಸುಪ್ರೀಂ ಕೋರ್ಟನೇ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಇದರ ಬಗ್ಗೆ ನೀವು ಕೇರ್ ತಗೋತೀರೋ, ಕ್ರಮ ತೆಗೆದುಕೊಳ್ತೀರೋ ಅಥವಾ ನಾವೇ ತಗೊಳ್ಳೋಣ ಅಂತೇಳಿ. ಇವನ್ ಪ್ರಧಾನಮಂತ್ರಿಯವರು ಕೂಡ ಭಾಳ ಸ್ಟ್ರಿಕ್ಟಾಗಿ ಅದರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂಥೇಳಿ ಮಣಿಪುರದ ಮುಖ್ಯಮಂತ್ರಿ ಬಿರೇನ್ ಅವರಿಗೂ ಕೂಡ ಆದೇಶವನ್ನು ಕೊಟ್ಟಿರುವಂಥದ್ದು. ಏನು ನಡೀತಾ ಇದೆ, ವಾಟ್ಸ್ ಹ್ಯಾಪ್ನಿಂಗ್ ಇನ್ ಮಣಿಪುರ್. ಆಮೇಲೆ ಇನ್ನೂ ಒಂದು, ಏನು ಮಹಿಳೆಯರಿಗೆ ಆ ರೀತಿಯಾದಂಥ ಒಂದು ಅವಮಾನ ಮಾಡಿದರೆ, ಆ ಮಹಿಳೆ ಗಂಡ ಆರ್ಮಿಯಲ್ಲಿದ್ದಂಥವ್ರು, ನಮ್ಮ ಭಾರತದ ಸೇನೆಯಲ್ಲಿದ್ದಂಥವ್ರು, ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದಂಥವ್ರು. ಅವ್ರು ಹೇಳಿದ್ದಾರೆ, ಕಾರ್ಗಿಲ್ ಯುದ್ಧದಲ್ಲಿ ನಾನು ನನ್ನ ದೇಶವನ್ನು ಕಾಪಾಡಿದೆ, ನಾನು ಶಾಂತಿ ಪಾಲನಾ ಪಡೆಯಲ್ಲಿ ಇದ್ದುಕೊಂಡು ಶ್ರೀಲಂಕಾ ದೇಶ ರಕ್ಷಣೆ ಮಾಡೋಕ್ಕೆ ಹೋದೆ, ಶ್ರೀಲಂಕಾ ರಕ್ಷಣೆ ಮಾಡಿದೆ, ನನ್ನ ದೇಶ ರಕ್ಷಣೆ ಮಾಡಿದೆ, ನನ್ನ ಪತ್ನಿಯನ್ನು, ನನ್ನ ಕುಟುಂಬ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದ್ದಾರೆ. ಈ ಒಂದು ಪರಿಸ್ಥಿತಿ ಬರಬಾರ್ದಾಗಿತ್ತು, ಬಟ್ ಭಾರತ ದೇಶದಲ್ಲಿ ಬಂದಿರೋದು ನಿಜವಾಗ್ಲೂ ದುರ್ದೈವದ ಒಂದು ಸಂಗತಿ. ಎಲ್ಲಿ ನಡೀತಾ ಇದೆ, ಏನು ನಡೀತಾ ಇದೆ, ಯಾಕೆ ಆಗ್ತಾ ಇದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನೋಡ್ಬೇಕಂದ್ರೆ ಮಣಿಪುರ. ಭಾಳಷ್ಟು ಜನರಿಗೆ ನಮ್ಮ ಇಂಡಿಯನ್ ಮ್ಯಾಪ್ ಒಳಗಡೆ ಮಣಿಪುರ ಎಲ್ಲಿದೆ ತೋರಿಸ್ರಿ ಅಂತಂದರೆ ಭಾಳ ಜನರಿಗೆ ಗೊತ್ತಾಗೋದಿಲ್ಲ. ಇವೆಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್, ಭಾರತದ ಈಶಾನ್ಯ ಭಾಗದಲ್ಲಿ ಬರುವಂಥ ರಾಜ್ಯಗಳು, 7 ಸಿಸ್ಟರ್ ಸ್ಟೇಟ್ಸ್ ಅಂತಲೇ ಕರಿತೀವಿ. ಅಲ್ಲಿ ನಮ್ಗೆ ಅರುಣಾಚಲ ಪ್ರದೇಶ್, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್, ಇಲ್ಲಿ ಬರುವಂಥದ್ದು ಮಣಿಪುರ್. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಒಂದು. ಮೇಲ್ಗಡೆ ನಾಗಾಲ್ಯಾಂಡ್ ಜೊತೆ ಗಡಿ ಇದೆ,
ಕೆಳಗಡೆ ಮಿಜೋರಾಂ ಜೊತೆ ಗಡಿ ಇದೆ, ಈ ಕಡೆ ಅಸ್ಸಾಂ, ಈ ಕಡೆ ಎಲ್ಲ ಕಡೆ ಮಯನ್ಮಾರ್ ಇರೋದು. 3 ದೇಶಗಳು ಸಾಲಾಗಿ ಬರ್ತವೆ. ಒಂದು ನಾಗಾಲ್ಯಾಂಡು, ಇನ್ನೊಂದು ಮಣಿಪುರ, ಆಮೇಲೆ ಇನ್ನೊಂದು ಮಿಜೋರಾಂ. ನಮಾಮಿ ಅಂತ ನೆನ್ಪಿಟ್ಕೋಬೋದು. ನಮಾಮಿ, NAMAMI, ನಮಾಮಿ. ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಇಲ್ಲಿ ಬರುವಂತಹ ಒಂದು ರಾಜ್ಯ ಮಣಿಪುರ ರಾಜ್ಯ. ಮಣಿಪುರದ ರಾಜಧಾನಿ ಇಂಫಾಲ್. ಇದು ನಮ್ಮ ಈಶಾನ್ಯ ಭಾರತದ ಕ್ಲಿಯರ್ ಕಟ್ ಮ್ಯಾಪ್ ಇದು. ಈ ಮ್ಯಾಪಲ್ಲಿ ನಮಗೆ ಗೊತ್ತಾಗ್ತದೆ ಇಲ್ಲಿ ಮಣಿಪುರ ಇದೆ, ನಾಗಾಲ್ಯಾಂಡ್ ರಾಜಧಾನಿ ಕೊಹಿಮಾ, ಅಸ್ಸಾಂ ಗುವಾಹಟಿ, ಆಮೇಲೆ ಮಿಜೋರಾಂನ ರಾಜಧಾನಿ ಐಜ್ವಾಲ್. ಇಲ್ಲಿ ನಮಗೆ ಈ ಒಂದು ರಾಜ್ಯ ಬರುವಂಥದ್ದು. ಈಗ ಸದ್ಯ ಈ ಘಟನೆ ನಡೀತಾ ಇರುವಂಥದ್ದು ಇಲ್ಲಿ. ಭೌಗೋಳಿಕವಾಗಿ ನಾವು ನಮ್ಮ ಈಶಾನ್ಯ ಭಾರತವನ್ನು ನೋಡೋದಾತಂದರೆ ಈ ಈಶಾನ್ಯ ಭಾರತದೊಳಗಡೆ ಪೂರ್ವ ಹಿಮಾಲಯಗಳು ಬರ್ತವೆ. ಈಸ್ಟರ್ನ್ ಹಿಮಾಲಯ ಅಂತ ಕರಿತೀವಿ, ಅಥವಾ ನಾವು ಅವುಗಳನ್ನು ಪೂರ್ವಾಂಚಲ್ ಹಿಲ್ಸ್ ಅಂತ ಕರಿತೀವಿ. ಪೂರ್ವಾಂಚಲ ಬೆಟ್ಟಗಳಲ್ಲಿ ಬರುವಂತಹ ಒಂದು ರಾಜ್ಯ ಮಣಿಪುರ ರಾಜ್ಯ. ಸೊ ಈ ಮಣಿಪುರದಲ್ಲಿ ಈ ಒಂದು ಗಲಾಟೆ ಇವತ್ತು ನಡೀತಾ ಇರುವಂಥ. ಸೊ ಈ ಗಲಾಟೆ ಯಾಕೆ ನಡೀತಾ ಇದೆ, ಏನು ನಡೀತಾ ಇದೆ, ಇದಕ್ಕೆ ಕಾರಣಗಳು ಏನು ಅನ್ನೋದನ್ನು ನೋಡಬೇಕಾದ್ರೆ ನಮಗೆ ಸ್ವಲ್ಪ ಹಿಸ್ಟ್ರಿ ಗೊತ್ತಿರಬೇಕು. ಯಾಕಂದರೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಮಣಿಪುರ ರಾಜ್ಯ ಇದು ಮಯನ್ಮಾರ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಮಯನ್ಮಾರ್ ಜೊತೆ ಗಡಿ ಇತ್ತು. ಮಯನ್ಮಾರಲ್ಲಿನೂ ಒಂದು ಸಾಮ್ರಾಜ್ಯ, ಆಮೇಲೆ ಮಣಿಪುರದಲ್ಲಿ ಒಂದು ಸಾಮ್ರಾಜ್ಯ. 1820 ಸಂದರ್ಭದಲ್ಲಿ 1820s 1820 ಸಂದರ್ಭದಲ್ಲಿ ಮಣಿಪುರ ಮತ್ತು ಬರ್ಮಾ, ಇವತ್ತದನ್ನು ನಾವು ಮಯನ್ಮಾರ್ ಅಂತ ಕರಿತೀವಿ, ಮೊದಲ ಬರ್ಮಾ ಅಂತ ಕರಿತಿದ್ವಿ. ಸೊ ಈ ಬರ್ಮಾ ಮತ್ತು ಮಣಿಪುರದ ನಡುವೆ ಯುದ್ಧಗಳಾಗಕ್ಕೆ ಶುರುವಾಗ್ತವೆ, ಬಹಳ ಜೋರು ಯುದ್ಧಗಳಾಗ್ತವೆ. ಆ ಸಂದರ್ಭದಲ್ಲಿ ಬ್ರಿಟಿಷರು ಮಣಿಪುರದ ರಾಜನಿಗೆ ಹೆಲ್ಪ್ ಮಾಡ್ತಾರೆ. ಫೈನಲಿ ಈ ಮಣಿಪುರ ಬರ್ಮಾವನ್ನು ಸೋಲಿಸ್ತಾರೆ, ಮಯನ್ಮಾರನ್ನು ಸೋಲಿಸ್ತಾರೆ, ಇವರು ವಿನ್ ಆಗ್ತಾರೆ. ಬಟ್ ಇವರಿಗೆ ಹೆಲ್ಪ್ ಮಾಡಿದ ನೆಪ ಇಟ್ಕೊಂಡು ಬ್ರಿಟಿಷರು ಹಂತವಾಗಿ ಇಡೀ ಮಣಿಪುರದ ಮೇಲೆ ಕಂಟ್ರೋಲ್ ತೊಗೊಳಕ್ಕೆ ನೋಡ್ತಾರೆ. ಆ ಕಂಟ್ರೋಲ್ ತೊಗೊಳ್ಬೇಕಾದಾಗ ಮಣಿಪುರದ ಜನರಿಗೆ ಗೊತ್ತಾಗ್ಬಿಡ್ತದೆ ಬ್ರಿಟಿಷರು ನಮ್ಮ ಮೇಲೇ ಕಂಟ್ರೋಲ್ ತೊಗೋತಾ ಇದ್ದಾರೆ ಅಂತೇಳಿ. ಹೀಗಾಗಿ 1891ರೊಳಗಡೆ ಬ್ರಿಟಿಷರು ಮತ್ತು ಈ ಮಣಿಪುರದ ಜನರಿಗೆ ಆಂಗ್ಲೋ ಮಣಿಪುರ್ ವಾರ್ ನಡೀತದೆ. ಈ ಮಣಿಪುರ್ ಮತ್ತು ಆಂಗ್ಲೋ ಅಂದರೆ ಬ್ರಿಟಿಷರ ನಡುವಿನ ವಾರ್ ನಡೀತದೆ. ಬಟ್ ಇದರೊಳಗಡೆ ಮಣಿಪುರ ಅವರಿಗೆ ಗೆಲ್ಲಕ್ಕಾಗೋದಿಲ್ಲ. ಯಾಕಂತಂದರೆ ಬ್ರಿಟಿಷರ ಕಡೆ ಆಧುನಿಕ ಯುದ್ಧ ಶಸ್ತ್ರಾಸ್ತ್ರಗಳಿರ್ತವೆ. ಓಕೆ, ಇವ್ರ ಕಡೆ ಎಲ್ಲ ಗೊರಿಲ್ಲಾ ವಾರ್ಫೇರ್ ಮಾಡೋರು, ಹೆಂಗಾಗ್ತದೆ. ಸೊ ಮಣಿಪುರ ಸೋಲ್ತದೆ. ಹೀಗಾಗಿ ಅವರು ಬ್ರಿಟಿಷ್ ಭಾರತದಲ್ಲಿ ಉಳ್ಕೊಳ್ತಾರೆ. ಫೈನಲಿ ನಮ್ಮ 47ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದೆ. ಸ್ವತಂತ್ರ ಸಿಕ್ಕ ಮೇಲೆ 1949ರಲ್ಲಿ ಸ್ವತಃ ಮಣಿಪುರದ ರಾಜ ಭಾರತಕ್ಕೆ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನನ್ನು ಬರೆದು ಕೊಡ್ತಾರೆ, ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತೆ, ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್. ಅದಾದ ನಂತರ 1962ರಲ್ಲಿ ಮಣಿಪುರ ಭಾರತದಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಸೇರಿಕೊಳ್ತದೆ. ಮಣಿಪುರ ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಸೇರಿಕೊಳ್ತದೆ. ಇದಾದಮೇಲೆ 1972ರಲ್ಲಿ ಮಣಿಪುರ್ ಬಿಕಮ್ ಒನ್ ಆಫ್ ದ ಸ್ಟೇಟ್ ಆಫ್ ಇಂಡಿಯನ್ ಯೂನಿಯನ್. ಭಾರತದ ಒಕ್ಕೂಟದಲ್ಲಿ ಒಂದು ಸ್ವತಂತ್ರ ರಾಜ್ಯವಾಗಿ ಮಣಿಪುರವನ್ನು ಗುರುತಿಸಲ್ಪಡ್ತದೆ, ಒಂದು ರಾಜ್ಯ ಆಯಿತು. ಇದು ಮಣಿಪುರ ಈ ರೀತಿ ಇತಿಹಾಸವನ್ನು ಇಟ್ಕೊಂಡು ಬಂತು. ಆದರೆ ಇದು ಮಣಿಪುರದ ಹೊರಗಿನಿಂದ ನಾವು ನೋಡಿದೆವು, ಆದರೆ ಮಣಿಪುರದ ಒಳಗಡೆ ಮತ್ತಷ್ಟು ಗಲಾಟೆಗಳು ಇದ್ದು. ಇದು ಮಣಿಪುರದಲ್ಲಿ ಸುಮಾರು 16 ಜಿಲ್ಲೆಗಳು ಇರುವಂತಹ ಒಂದು ರಾಜ್ಯ ಮಣಿಪುರ. ಇದ್ರ ಒಳಗಡೆ ಅತಿ ದೊಡ್ಡ ಒಂದು ಜಿಲ್ಲೆ, 16 ಜಿಲ್ಲೆಗಳಲ್ಲಿ ಅತಿ ದೊಡ್ಡ ಜಿಲ್ಲೆ ಚುರಾಚಾಂದ್ಪುರ್, ಆಮೇಲೆ ಬಿಷ್ಣುಪುರ್, ತೌಬಾಲ್, ಚಂದೇಲ್, ಉಕ್ರುಲ್, ಸೇನಾಪತಿ, ತಮೆಂಗ್ಲಾಂಗ್, ಇಂಪಾಲ್ ವೆಸ್ಟ್, ಈ ರೀತಿಯಾದಂಥ ಜಿಲ್ಲೆಗಳಿದು. ಆದರೆ ಮಣಿಪುರದ ಮ್ಯಾಪನ್ನು ನಾವು ಫಿಸಿಕಲ್ ಮ್ಯಾಪ್ ನೋಡಬೇಕು. ಈಗ ನಾವು ನೋಡ್ತಾ ಇರೋದು ಪೊಲಿಟಿಕಲ್ ಮ್ಯಾಪ್. ಇದರಾಗ ಗುಡ್ಡ ಬೆಟ್ಟ ಕಣಿವೆಗಳು ಎಲ್ಲದಾವ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಅದರ ಫಿಸಿಕಲ್ ಮ್ಯಾಪ್ ನಿಮಗೆ ತೋರಿಸ್ತೇನೆ. ಈ ಫಿಸಿಕಲ್ ಮ್ಯಾಪ್ ನೋಡಿದರೆ ನಮಗಿಲ್ಲಿ ಒಂದು ಭಾಳ ಕ್ಲಿಯರಾಗಿ ಗೊತ್ತಾಗುವಂಥದ್ದು. ಈ ಫಿಸಿಕಲ್ ಮ್ಯಾಪ್ ಒಳಗಡೆ ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಗುಡ್ಡ ಬೆಟ್ಟಗಳಿದಾವೆ. ಇವೆಲ್ಲ ಬೆಟ್ಟಗಳು, ನಡು ಮಾತ್ರ ತಗ್ಗು ಪ್ರದೇಶ ಇದೆ. ತಗ್ಗು ಪ್ರದೇಶವನ್ನು ಕಣಿವೆ ಅಂತ ಕರಿತೀವಿ ಅಥವಾ ವ್ಯಾಲಿ ಅಂತ ಕರಿತೀವಿ. ಎತ್ತರದ ಪ್ರದೇಶವನ್ನು ಹಿಲ್ಲಿ ಏರಿಯಾಸ್ ಅಂತ ಕರಿತೀವಿ. ಈ ಮಣಿಪುರದಾಗ ಏನಾಗೈತಪ್ಪ ಅಂತಂದ್ರೆ ಸುತ್ತಮುತ್ತ ಎಲ್ಲ ಕಡೆ ಎತ್ತರದ ಪ್ರದೇಶಗಳು, ಗುಡ್ಡಗಾಡು ಪ್ರದೇಶ, ಈಸ್ಟರ್ನ್ ಹಿಮಾಲಯಾಸ್, ಪೂರ್ವಾಂಚಲ ಬೆಟ್ಟಗಳು ಬರ್ತವೆ.
ಈ ಎಲ್ಲ ಪೂರ್ವಾಂಚಲ ಬೆಟ್ಟಗಳು ಮಣಿಪುರದ ಸುತ್ತಲೂ ಅದ ಒಂಥರ ಈ ಜುವೆಲ್ ಇದ್ದಂಗೆ. ಅದಕ್ಕೆ ಜವಾಹರ್ಲಾಲ್ ನೆಹರೂರವರು ಮಣಿಪುರ್ ಇಸ್ ಲೈಕ್ ಅ ಜುವೆಲ್ ಅಂತ ಹೇಳಿದರು. ಯಾಕಂದರೆ ಜ್ಯುವೆಲರಿ ಹಾಕ್ಕೊಂಡಾಗ, ಆಭರಣ ಹಾಕ್ಕೊಂಡಾಗ ಹೆಂಗೆ ಕಾಣಿಸ್ತದಲ್ಲ, ಮಣಿಪುರ ಹಂಗೆ ಕಾಣಿಸ್ತದೆ ಅಂತೇಳಿ. ಅದಕ್ಕಾಗಿ ಸೊ ಇಲ್ಲಿ ಮಣಿಪುರದ ಟೊಪೋಗ್ರಫಿ, ಅವರ ಒಂದು ಟೊಪೋಗ್ರಫಿ ಏನಿದೆಪ್ಪ, ಎಲ್ಲ ಕಡೆ ಸುತ್ತಲ ಬೆಟ್ಟಗಳಿದ್ದಾವೆ, ನಡು ಮಾತ್ರ ಕಣಿವೆ ಪ್ರದೇಶ. ಕಣಿವೆ ಪ್ರದೇಶ ಅಂದರೆ ಫಲವತ್ತಾದ ಪ್ರದೇಶ. ನೀವಲ್ಲಿ ಸಾಕಷ್ಟು ಕೃಷಿ ಮಾಡ್ಬೋದು, ಬಿಲ್ಡಿಂಗ್ ಕಟ್ಬೋದು, ನಗರಗಳನ್ನು ಮಾಡ್ಬೋದು. ಆದರೆ ಗುಡ್ಡಗಾಡು ಪ್ರದೇಶದಾಗ ಒಂದು ರೋಡ್ ಮಾಡ್ಬೇಕಂದ್ರೆ ಎಷ್ಟೋ ವರ್ಷಗಳು ಬೇಕು. ಸೊ ಈ ರೀತಿಯಾದಂಥ ಒಂದು ಭೌಗೋಳಿಕವಾಗಿ ಅಲ್ಲಿ ವಾತಾವರಣ ಇದೆ. ಇದರಾಗೆ ಈ ಗುಡ್ಡಗಾಡು ಪ್ರದೇಶದಲ್ಲೆಲ್ಲ ಕೆಲವು ಜನ ಆದಿವಾಸಿಗಳು ಇರ್ತಾರೆ. ಆದಿವಾಸಿಗಳು, ಟ್ರೈಬಲ್ ಪೀಪಲ್. ಅದರ ಒಳಗಡೆ ಕೂಕಿಗಳು, ನಾಗಾಗಳು, ಕೆಲವೊಂದು ಟ್ರೈಬ್ಸ್ ಇರ್ತಾರೆ. ಆ ಎಲ್ಲ ಟ್ರೈಬ್ಸ್ಗಳು ಗುಡ್ಡಗಾಡು ಪ್ರದೇಶದಲ್ಲಿದ್ದಾರೆ. ಆಮೇಲೆ ಈ ನಡು ಚಲೋ ಏರಿಯಾ ಏನೈತಲ್ಲ, ಇದ್ರ ಒಳಗಡೆ ಮೈತಿ ಸಮುದಾಯದವ್ರು ಇದ್ದಾರೆ. ಅವರನ್ನು ಮೈಟಿ ಅಂತಲೂ ಕರೀತಾರೆ, ಮೇತಿ ಅಂತಲೂ ಕರೀತಾರೆ. ಆ ಮೇತಿ ಸಮುದಾಯದವರು ನಡುವಿದ್ದಾರೆ. ಇವತ್ತು ಇಡೀ ಮಣಿಪುರ ರಾಜ್ಯದಲ್ಲಿ ಸಾಕಷ್ಟು ಆದಿವಾಸಿ ಜನಾಂಗಗಳಿದು. ಆದಿವಾಸಿ ಜನಾಂಗಗಳು ಸುತ್ತಲೂ ಬೆಟ್ಟಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೈತಿ ಸಮುದಾಯದವರು ನಡುವೆ ಇಂಪಾಲ್ ಕಣಿವೆ, ಇದರ ರಾಜಧಾನಿ, ಮಣಿಪುರದ ರಾಜಧಾನಿ ಇಂಪಾಲ್. ಈ ಇಂಪಾಲ್ ಕಣಿವೆಯಲ್ಲಿ ಆ ಜನ ವಾಸ ಮಾಡ್ತಾ ಇದ್ದಾರೆ. ಸೊ ಜಾಗ ಮಾತ್ರ ಆದಿವಾಸಿಗಳಿಗೆ ಸಾಕಷ್ಟು ಜಾಗ ಇದೆ, ಅವ್ರದ್ದು ಸೊ ಜನಸಂಖ್ಯೆ ಕಡಿಮೆ ಇದೆ. ಆದರೆ ಇಂಪಾಲ್ ಕಣಿವೆಯಲ್ಲಿ ವಾಸ ಮಾಡ್ತಕ್ಕಂಥ ಮೈತಿಗಳ ಸಂಖ್ಯೆ ಕಡಿಮೆ ಇದೆ, ಆದರೆ ಅವ್ರದ್ದು ಜನಸಂಖ್ಯೆ ಜಾಸ್ತಿ ಇದೆ, ಏರಿಯಾ ಮಾತ್ರ ಕಡಿಮೆ ಇದೆ. ಅಷ್ಟೇ ಏರಿಯಾದಲ್ಲಿ ಅವರು ವಾಸ ಮಾಡೋದು. ಇವತ್ತು ಇಡೀ ಮಣಿಪುರದಲ್ಲಿ 53.3 ಅಂದರೆ 54% ಮೇತಿ ಸಮುದಾಯದವರು ಅದಾರೆ. ಕೂಕಿಗಳು ಎಷ್ಟು ಅದಾರೆ ನೋಡ್ರಿ, 1.3%. ಆಮೇಲೆ ಮರ್ ಸಮುದಾಯ, ಪೈಟೆ, ನೇಪಾಳಿ, ಮಾವೋ, ರಂಗ್ಮಿ ಎಲ್ಲರೂ 5, 6, 2, 3% ಇದ್ದಾರೆ. ಭಾಳ ಕಡಿಮೆ ಇದ್ದಾರೆ. ಅಂದರೆ ಇವತ್ತು ಇಡೀ ಇದನ್ನು ನಾವು ಒಂದು ಮಣಿಪುರ ಅಂತ ತಿಳ್ಕೊಂಡ್ರೆ, ಮಣಿಪುರದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳಿದ್ದಾರೆ. ಈ ಆದಿವಾಸಿಗಳ ಸಂಖ್ಯೆ, ಪಾಪ್ಯುಲೇಷನ್ ಕಡಿಮೆ ಇದೆ, ಬಟ್ ಏರಿಯಾ ಜಾಸ್ತಿ ಇದೆ. ಅದೇ ಇಲ್ಲಿ ಒಳಗಡೆ ಇರ್ತಕ್ಕಂಥ ತಗ್ಗು ಪ್ರದೇಶದಲ್ಲಿ ಮೇತಿ ಸಮುದಾಯದವರು ಪಾಪ್ಯುಲೇಷನ್ ಜಾಸ್ತಿ ಇದೆ, ಏರಿಯಾ ನೋಡಿದರೆ ಕಡಿಮೆ ಇದೆ. ಇದೇ ಇವತ್ತು ಜಗಳಕ್ಕೆ ಕಾರಣ ಆಗಿದ್ದು. ಈಗೇನಾಗಿದೆ ಅಂತಂದ್ರೆ, ಬೆಟ್ಟಗಳಲ್ಲಿ ವಾಸ ಮಾಡೋರೆಲ್ಲ ಆದಿವಾಸಿಗಳು, ಅವರಿಗೆ ಫಾರೆಸ್ಟ್ ರೈಟ್ ಆ್ಯಕ್ಟ್ಸ್ ಇದಾವೆ. ನಮ್ಮ ಭಾರತ ಸರ್ಕಾರ ಕೂಡ ಅರಣ್ಯ ಸಂರಕ್ಷಣಾ ಕಾಯ್ದೆಗಳನ್ನು ತೊಗೊಂಬಂದಿದ್ದಾರೆ. ಈ ಅರಣ್ಯ ಸಂರಕ್ಷಣಾ ಕಾಯ್ದೆಗಳ ಪ್ರಕಾರ ಯಾರೂ ಕಾಡಿನಲ್ಲಿ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡೋಂಗಿಲ್ಲ. ಈಗ ನೋಡ್ರಿ, ಈ ಕಾಡಿನಿಂದ ಆದಿವಾಸಿಗಳು ಇಂಪಾಲ್ ಕಣಿವೆಗೆ ಹೋಗಬಹುದು, ಅಲ್ಲಿ ಜಾಗ ತಗೋಬೋದು, ಮನೆ ಕಟ್ಟಿಸ್ಬೋದು, ಹೋಟೆಲ್ ಮಾಡ್ಬೋದು, ಬೇಕಾದ ಮಾಡ್ಬೋದು. ಆದರೆ ಈ ಇಂಪಾಲ್ ಕಣಿವೆಯಲ್ಲಿರ್ತಕ್ಕಂಥ ಮೈತಿಗಳು ಮ್ಯಾಲ ಗುಡ್ಡದಲ್ಲಿ ಹೋಗಿ ಆದಿವಾಸಿಗಳಿರೋ ಜಾಗದಾಗ ಹೋಗಿ ಜಾಗ ತೊಗೊಳಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಫಾರೆಸ್ಟ್ ಕನ್ಸರ್ವ್ ಏರಿಯಾ, ಆದಿವಾಸಿಗಳಿಗೆ ಮೀಸಲಿಟ್ಟಂಥ ಏರಿಯಾ. ಮತ್ತು ನಮ್ಮ ಸಂವಿಧಾನದ 5(6ನೇ ಅನುಸೂಚಿಯಲ್ಲಿ ಕೂಡ ಅದನ್ನು ಸಂರಕ್ಷಣೆ ಮಾಡಲಾಗಿದೆ. ಸೊ ಹೀಗಾಗಿ ಏನಾಗೈತಪ್ಪ ಅಂದ್ರೆ, ಮೈತಿಗಳಿಗೆ ತಲೆ ಕೆಟ್ಟಬಿಟ್ಟೆ. ಆಮೇಲೆ ಮೈತಿ ಸಮುದಾಯದವರು ಪಾಪ್ಯುಲೇಷನ್ ಜಾಸ್ತಿ ಇದೆ ಅವ್ರದ್ದು. ಆಮೇಲೆ ಏರಿಯಾ ನೋಡಿದ್ರೆ ಅವ್ರ ಕಡೆ ಕಡಿಮೆ ಇದೆ, ಆದರೆ ಅವರು ರಾಜಕೀಯವಾಗಿ ಬಲಾಢ್ಯರಿದ್ದಾರೆ. ಇವತ್ತು ಮಣಿಪುರದಲ್ಲಿ 60 ವಿಧಾನಸಭಾ ಸ್ಥಾನಗಳಿದಾವೆ, ಅದರಾಗ 40 ಸ್ಥಾನಗಳು ಮೈತಿಗಳ ಪರವಾಗಿ ಅದಾವೆ. ಇನ್ನು ಬರೀ 20 ಸ್ಥಾನದೊಳಗಡೆ ಇವೆಲ್ಲ ಆದಿವಾಸಿ ಜನಾಂಗಕ್ಕೂ ಕೂಡಿ 20 ಸ್ಥಾನಗಳು, ಇವ್ರಿಗೆ ಒಬ್ಬರಿಗೆ 40 ಸ್ಥಾನಗಳು ಇರುವಂಥದ್ದು. ಪೊಲಿಟಿಕಲಿ ಸ್ಟ್ರಾಂಗ್ ಅದರು, ಅದಕ್ಕೆ ಅವ್ರಿಗೆ ಸಿಟ್ಟು ಬರತ್ತೆ. ಇವ್ರೇನಪ್ಪ ಸುತ್ತಮುತ್ತ ಎಲ್ಲ ಬೆಟ್ಟದಾಗ ಅದಾರ, ನಾವು ನೋಡ್ರಲ್ಲಿ ಹೋಗಕ್ಕೆ ಬರೋದಿಲ್ಲ. ಮತ್ತು ಅವರೆಲ್ಲ ಟ್ರೈಬಲ್ ಪೀಪಲ್, ಅವರಿಗೆಲ್ಲ ST ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ST ಮೀಸಲಾತಿ ಕೊಟ್ಟಿದ್ದಾರೆ. ಇವ್ರಿಗೆ ನೋಡ್ರೆ ಮೀಸಲಾತಿ ಇಲ್ಲ. ಅದಕ್ಕೆ ಇವರಿಗೆ ಸಿಟ್ಟು ಬಂದದ್ದು. ನಮ್ಮದು ಜನಸಂಖ್ಯೆ ಹೆಚ್ಚೈತಿ, ನಾವು ಇಷ್ಟ ಏರಿಯಾದಾಗ ಅದೀವಿ, ನಮ್ಗೆ ಕಡಿಮೆ ಏರಿಯಾ ಐತಿ, ಅವ್ರದ್ದು ಏರಿಯಾ ಭಾಳ, ಜನಸಂಖ್ಯೆ ಕಡಿಮೆ. ಸೊ ಅವ್ರಿಗೆ ಭಾಳ ಅನುಕೂಲ ಐತಿ, ನಮಗೂ ಅವ್ರ ಸ್ಥಾನಮಾನ ಕೊಡ್ರಿ, ನಾವು ಯಾಕೆ ಕಾಡಿನಾಗ ಹೋಗಬಾರ್ದು, ನಮಗೂ ST ಮೀಸಲಾತಿ ಕೊಡ್ರಿ ಅಂತ ಇವ್ರ ಜಗಳ. ಯಾರ್ದು? ಮೇಟಿ ಸಮುದಾಯ ಪ್ರಬಲ ವರ್ಗ, ರಾಜಕೀಯವಾಗಿಯೂ ಪ್ರಬಲ ಅದರ, ಜನಸಂಖ್ಯೆನೂ ಭಾಳ ಇದೆ. ಮೇಟಿ ಸಮುದಾಯದವ್ರು ನಮಗೂ ಏನು ಕೊಡ್ರಿ, ST ಮೀಸಲಾತಿ ಕೊಡ್ರಿ. ಆದರೆ ಇವರು ST ಒಳಗಡೆ ಬರೋಂಗಿಲ್ಲ. ಇವರು ಹಿಂದೂ ಸಮುದಾಯದಲ್ಲಿ ಬರ್ತಾರೆ, ಹಿಂದೂ ವೈಷ್ಣವದಲ್ಲಿ ಬರ್ತಾರೆ. ಇವ್ರು ನಮಗೂ ST ಕೊಡ್ರಿ, ನಮಗೂ ಹಕ್ಕು ಕೊಡ್ರಿ, ನಾವು ಅರಣ್ಯದಲ್ಲಿ ಹೋಗ್ತೀವಿ, ನಮಗೂ ಕಾಡು ಪ್ರದೇಶಗಳನ್ನು ನಾವು ಅಲ್ಲಿ ಹೋಗಿ ಮನೆ ಕಟ್ಕೋತೀವಿ. ಬಟ್ ಇದು ಹಿಂಗೆ ಜಗಳ ಶುರುವಾಯಿತು, ಇಬ್ಬರ ನಡು ಜಗಳ ಶುರುವಾಯಿತು. ಆದರೆ ಗುಡ್ಡಗಾಡು ಪ್ರದೇಶದಲ್ಲೇನು ವಾಸ ಮಾಡ್ತಾ ಇದ್ದಾರಲ್ಲ ಆದಿವಾಸಿಗಳು, ಈ ಎಲ್ಲ ಆದಿವಾಸಿಗಳು ಒಂದು ಗುಂಪು, ಇನ್ನೊಂದು ಕಡೆ ಮೈಟಿಗಳು.
ಈ ಮೈಟಿಗಳೇನು ಕೇಳ್ತಾರ ಅವ್ರ ಗತೆ ನಮಗೂ ಎಸ್ ಟಿ ಮೀಸಲಾತಿ ಕೊಡ್ರಿ. ಈಗ ಇವ್ರೇನಂತಾರ ಅವ್ರಿಗೆ ಮೀಸಲಾತಿ ಕೊಡಬೇಡ್ರಿ. ಈಗಾಗಲೇ 60ರಾಗ ಅವ್ರಿಗೆ 40 ಸ್ಥಾನ ಅದಾವೆ. ಇನ್ನು ಎಸ್ ಟಿ ಮೀಸಲಾತಿನೂ ಕೊಟ್ರಿ ಅಂತಂದ್ರೆ ಎಲ್ಲ ಬಡದ ಬಾಯಿಗೆ ಹಾಕೋತಾರ ಅವ್ರು, ನಮಗೇನೂ ಉಳಿಸೋದಿಲ್ಲ. ಈಗ ಅವರಿಗೆ ಫಾರೆಸ್ಟ್ ಆ್ಯಕ್ಟ್ ಇರೋದ್ರಿಂದ ಕಾಡಿನಾಗ ಬರೋಕ್ಕಾಗವಲ್ತು. ನೀವು ಅವ್ರಿಗೂ ಎಸ್ ಟಿ ಮೀಸಲಾತಿ ಕೊಟ್ರಿ, ಕಾಡಿನಾಗ ಬಂದು ನಮ್ಮನ್ನು ಹೊರಗೆ ಹಾಕ್ತಾರವ್ರು. ರಾಜಕೀಯವಾಗಿಯೂ ಸ್ಟ್ರಾಂಗ್ ಅದಾರ ಅವ್ರು, ಜನಸಂಖ್ಯೆನೂ ಭಾಳ ಐತಿ. ಅದಕ್ಕಾಗಿ ಈ ಎಲ್ಲ ಬೆಟ್ಟದಲ್ಲಿರ್ತಕ್ಕಂಥ ಎಲ್ಲ ಆದಿವಾಸಿ ಜನಾಂಗಗಳು ಸರ್ ಗುಂಪು ಗುಂಪು ಕಟ್ಕೊಂಡು ಇಂಪಾಲ್ ಕಡೆಗೆ ಬರಕತ್ತಾರೆ. ಇಂಪಾಲ್ ಕಡೆ ಬಂದು ಅವ್ರು ಎಲ್ಲೆಲ್ಲಿ ಸಿಗ್ತಾರೆ ಅವ್ರನ್ನ ಹೊಡೆಯೋದು, ಇವರು ಅವ್ರನ್ನ ಹೊಡೆಯೋದು, ಜಗಳ ಶುರುವಾಗಿಬಿಟ್ಟಿದ್ದವು. ಅದರಾಗನೇ ಈ ಜಗಳ ಕೋರ್ಟ್ನಾಗ ಕೇಸ್ ಹಾಕಿದ್ರು. ಮಣಿಪುರ ಹೈಕೋರ್ಟ್ಗೆ ಹೋಗಿತ್ತು. ಮಣಿಪುರ ಹೈಕೋರ್ಟಲ್ಲಿ ಜಗಳ ನಡೆದಿತ್ತು, ಕೇಸ್ ಆಗಿತ್ತು. ಏನು, ಮೈಟಿ ಸಮುದಾಯದವರಿಗೆ ಎಸ್ ಟಿ ಮೀಸಲಾತಿಯನ್ನು ಕೊಡಬೇಕೋ ಬೇಡೋ ಅಂತೇಳಿ. ಅದರಾಗ ಮೊನ್ನೆ ಏಪ್ರಿಲ್ 27ನೇ ತಾರೀಕು ಮಣಿಪುರ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟರು. ಏನಂಥೇಳಿ, ಇವರಿಗೆ ಎಸ್ ಟಿ ಮೀಸಲಾತಿಯನ್ನು ಕೊಡೋಕ್ಕೆ ಎಸ್ ಟಿ ಮೀಸಲಾತಿ ಕೊಡೋದು ಕೇಂದ್ರ ಸರ್ಕಾರ ಕೊಡಬೇಕು. ಅದಕ್ಕೆ ಮಣಿಪುರ ಹೈಕೋರ್ಟು ಮಣಿಪುರ ಗೌರ್ಮೆಂಟ್ಗೆ ಆರ್ಡರ್ ಮಾಡೈತೆ, ನೀವು ಈ ಮೈಟಿ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯನ್ನು ಕೊಡ್ರಿ ಅಂಥೇಳಿ ನೀವು ಯಾರಿಗೆ ಶಿಫಾರಸು ಮಾಡಿರಿ, ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರಿ. ಮುಗದ ಹೊತ್ತು ಅಂದರೆ ಕೊಡೋದು ಗ್ಯಾರಂಟಿ ಆಯ್ತು. ಈಗ ಮಣಿಪುರ ಸರ್ಕಾರನೂ ಬಿ ಜೆ ಪಿ ಇದೆ, ಕೇಂದ್ರದಲ್ಲೂ ಬಿ ಜೆ ಪಿ ಇದೆ. ಮತ್ತು ಮೈಟಿ ಸಮುದಾಯದವರು ರಾಜಕೀಯವಾಗಿ ಪ್ರಾಬಲ್ಯ ಇದ್ದಾರೆ. ಈಗ ನಾವು ರಾಜಕೀಯ ಪ್ರಾಬಲ್ಯ ಇದೆ, ಈಗ ನಾವು ಹೊಡೆದು ತೆಗಿಬೇಕು. ಎಸ್ ಟಿ ಮೀಸಲಾತಿ ಈಗ ತೊಗೊಳ್ಬೇಕಂತ ಅವ್ರದ್ದು. ಇವ್ರಿಗೆ ಎಸ್ ಟಿ ಮೀಸಲಾತಿ ಕೊಟ್ರಂದ್ರೆ ಇವ್ರು ಕಾಡಿಗೆ ಬಂದು ನಮ್ಮನ್ನು ಹೊರಗೆ ತಳ್ಳತಾರ ಅಂಥೇಳಿ ಇವ್ರದ್ದು ಸ್ವಲ್ಪ ವಿರೋಧ ವ್ಯಕ್ತ ಆಗ್ತದೆ. ಈಗ ಅವರಿಬ್ಬರ ನಡುವೆ ಇದು ಜಗಳ ನಡೆದಿರುವಂಥದ್ದು. ಈಗೇನ ಮಹಿಳೆಯರನ್ನು ವಿವಸ್ತ್ರಗೊಳಿಸಿ ಅಸಹ್ಯ ಮಾಡಿದಾರ ಅವರು ಕೂಕಿ ಸಮುದಾಯದವರು, ಅದನ್ನು ಮೇಟಿ ಸಮುದಾಯದವ್ರು ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು 2 ತಿಂಗಳು ವಿಡಿಯೋ ಎಲ್ಲಿತ್ತು, ಈಗ ಯಾಕೆ ವೈರಲ್ ಆಯ್ತು, ಅದು ಯಾವುದರ ಬಗ್ಗೆನೂ ಗೊತ್ತಿಲ್ಲ. ಬಟ್ ಅದು ವಿಡಿಯೋ ಮಾತ್ರ, ಅದಾಗಿದ್ದ ಘಟನೆ ಮಾತ್ರ ಭಾಳ ದೊಡ್ಡ ದುರ್ಘಟನೆ. ಈಗ ಸದ್ಯ ಇದು ನಡೀತಾ ಇದೆ. ಆದರೆ ಸ್ವತಃ ಮಣಿಪುರ ಹೈಕೋರ್ಟು ಮಣಿಪುರ ಗೌರ್ಮೆಂಟ್ಗೆ ಹೇಳಿಬಿಟ್ಟಿದ್ದಾರೆ, ನೀವು ಶಿಫಾರಸು ಮಾಡಲೇಬೇಕು, ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರಿ, ಅವ್ರಿಗೆ ಎಸ್ ಟಿ ಮೀಸಲಾತಿ ಕೊಡೋಕ್ಕೆ ಹೇಳ್ರಿ ಅಂತೇಳಿ. ಇದನ್ನು ಹೇಳಿದ ತಕ್ಷಣ ಈ ಸುತ್ತಮುತ್ತ ಗುಡ್ಡಗಾಡು ಪ್ರದೇಶದಲ್ಲಿರುವಂಥ ಆದಿವಾಸಿಗಳಿಗೆ ಮೇಟಿ ಸಮುದಾಯದವ್ರ ಮೇಲೆ ಸಿಟ್ಟು ಬಂದುಬಿಟ್ಟது. ಇವ್ರು ಹೆಂಗಾರ ಮಾಡಿ ಎಸ್ ಟಿ ಮೀಸಲಾತಿ ತೊಗೋತಾರ, ಅದಕ್ಕೆ ಹೊಡೆದಾಟ ಬಡದಾಟ ಶುರುವಾಗಿದೆ. ಕೋರ್ಟ್ ನೋಡಿದರೆ ಹಿಂಗೆ ಹೇಳಿದೆ. ಸೊ ಇಲ್ಲಿ ನೋಡಿದರೆ ಈ ನಮೂನಿ ಗಲಾಟೆಗಳಾಗ್ತಾಯಿದ್ವು. ಇಲ್ಲಿವರೆಗೆ ಸುಮಾರು 300 ಜನ ಸತ್ತೋಗಿದ್ದಾರೆ. 300 ಜನ ಸತ್ತೋಗಿದ್ದಾರೆ. ಸುಮಾರು 40,000 ಜನ ಮಣಿಪುರ ಬಿಟ್ಟನೇ ಹೋಗಿದ್ದಾರೆ. ಮಣಿಪುರ ಬಿಟ್ಟನೇ 40,000 ಜನ ಬೇರೆ ಕಡೆ ಹೋಗಿದ್ದಾರೆ. ಆ ಗಲಾಟೆಗಳನ್ನು ನೋಡಿ ಅಂಜಿ ಹೋಗ್ಬಿಟ್ಟಿದ್ದಾರೆ. ಮಣಿಪುರ ಭಾಳ ಹೆಸರುವಾಸಿಯಾದಂಥದ್ದು ಇಂಥ ಗಲಾಟೆಗಲ್ಲ. ಮಣಿಪುರದಲ್ಲಿ ಬಾಕ್ಸರ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಮೇರಿ ಕೋಮ್. ಇಡೀ ಜಗತ್ತು ಭಾರತದ ಕಡೆ ತಿರುಗಿ ನೋಡುವಂಥ ಸಾಧನೆ ಮಾಡಿದಂಥವ್ರು ಯಾರು, ಮಣಿಪುರದ ಬಾಕ್ಸರ್ ಮೇರಿ ಕೋಮ್. ಅವರು ಪ್ರಧಾನಮಂತ್ರಿಗೆ ಮನವಿಯನ್ನು ಮಾಡಿಕೊಂಡ್ರು 2 ತಿಂಗಳ ಹಿಂದೆ. ಸರ್ ದಯವಿಟ್ಟು ನಮ್ಮ ಇಶ್ಯೂ ಸಾಲ್ವ್ ಮಾಡಿರಿ, ಈ ಇಶ್ಯೂ ನೀವು ಸಾಲ್ವ್ ಮಾಡಲಿಲ್ಲ ಅಂದರೆ ಮಣಿಪುರದಲ್ಲಿ ಬಹುಶಃ ನಾವು ಯಾರೂ ಉಳಂಗಿನೇ ಇಲ್ಲ, ಎಲ್ಲರನ್ನೂ ಕೊಂದುಬಿಡ್ತಾರೆ ಅಂಥೇಳಿ. ಈ ಪರಿಸ್ಥಿತಿಯನ್ನು ನೋಡಿ ಇಮ್ಮಿಡಿಯೇಟ್ಲಿ ಕೇಂದ್ರ ಸರ್ಕಾರ ನಮ್ಮ ಸೇನೆಯನ್ನು ಕಳಿಸಿದೆ. ಪೊಲೀಸಿಗೆ ಹ್ಯಾಂಡಲ್ ಆಗಲಿಲ್ಲ ಇದು ಇಶ್ಯೂ. ಭಾರತೀಯ ಸೇನೆಯನ್ನು ಕಳಿಸುವಂಥ ಪರಿಸ್ಥಿತಿ ಬಂತು. ಅಂಡರ್ ಆರ್ಟಿಕಲ್ 355 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 355ನೇ ವಿಧಿಯ ಪ್ರಕಾರ ಸ್ಟೇಟ್ಗಳನ್ನು ಪ್ರೊಟೆಕ್ಟ್ ಮಾಡೋದು, ಇಟ್ ಇಸ್ ಅ ಡ್ಯೂಟಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ದ ಸ್ಟೇಟ್ ಫ್ರಮ್ ದ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಆ್ಯಂಡ್ ಎಕ್ಸ್ಟರ್ನಲ್ ಅಗ್ರೆಷನ್ಸ್ ಅಂಡರ್ ಆರ್ಟಿಕಲ್ 355 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಮ್ಮಿಡಿಯೇಟ್ಲಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮಾತಾಡಿ 355ನೇ ವಿಧಿಯ ಪ್ರಕಾರ ಸೇನೆಯನ್ನು ಕಳಿಸಿದ್ರೂ ಪರಿಸ್ಥಿತಿ ಹತೋಟಿಗೆ ಬರ್ತಾ ಇಲ್ಲ. 2.5 ತಿಂಗಳಾಯಿತು. ಮಣಿಪುರದಲ್ಲಿ ಎಲ್ಲಿ ಬೇಕಲ್ಲಿ ಹೆಣಗಳು ಬೀಳ್ತಾ ಇದ್ದವು. ಮತ್ತು ಮಣಿಪುರ ಗೌರ್ಮೆಂಟ್ ಎಲ್ಲಾದರೂ ಫಂಕ್ಷನ್ ಇತ್ತಂದರೆ ಸ್ಟೇಜ್ ಹಿಡ್ಕೊಂಡು ಎಲ್ಲ ಸುಟ್ಟು ಹಾಕ್ತಾ ಇದ್ದಾರೆ. ಇಷ್ಟು ಸಿಟ್ಟು ಬಂದಿದೆ. ಒಂದು ಕಡೆ ಮೈಟಿ ಸಮುದಾಯ 53% ಇದ್ದಾರೆ. ಇನ್ನು ಉಳಿದ ಕಡೆ ಎಲ್ಲ ಕೂಕಿ, ನಾಗಾ, ಮೊರೆಂ ಇವರೆಲ್ಲ ಅದಾರೆ. ಇವರಲ್ಲಿನೂ ಭಾಳಷ್ಟು ಜನ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದಾರೆ. ಕೆಲವೊಂದು ಆಮಿಷಗಳಿಂದಾಗಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕನ್ವರ್ಟ್ ಆಗಿದ್ದಾರೆ. ಆದರೆ ಅವರೆಲ್ಲ ಎಸ್ ಟಿ ಮೀಸಲಾತಿಯನ್ನು ತೊಗೊಂಡಾರೆ. ನಮಗೂ ಎಸ್ ಟಿ ಮೀಸಲಾತಿ ಕೊಡ್ರಿ ಅಂತ ಇವರು. ಅವ್ರಿಗೆ ಯಾಕೆ ಕೊಡ್ತೀರಿ, ಅವ್ರು ಈಗಾಗಲೇ ರಾಜಕೀಯವಾಗಿ ಪ್ರಬಲ ಅದಾರ, ಅವ್ರಿಗೆ ಕೊಟ್ಟರೆ ಅವ್ರು ನಮ್ಮನ್ನು ಬಿಡೋದಿಲ್ಲ ಅಂತಿದ್ರು. ಈ ಹೊರಗಡೆ ಜಗಳ ಬಗೆಹರಿಸ್ಬೋದು, ಈ ಒಳಗಡೆ ಜಗಳ ಭಾಳ ಕೆಟ್ಟಿದ್ದು. ಈಗ ಯಾರ ಪರವಾಗಿ ಮಾತಾಡಿದ್ರೂ ಬೆಂಕಿ ಹತ್ತತೈತೆ. ಮಣಿಪುರದಲ್ಲಿ 300 ಜನ ಸತ್ತೋಗಿದ್ದಾರೆ, 40,000 ಜನ ರಾಜ್ಯವನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಂಥ ಒಂದು ಘನಘೋರ ಪರಿಸ್ಥಿತಿ ಇವತ್ತು ಮಣಿಪುರದಲ್ಲಿ ಬಂದಿರುವಂಥದ್ದು.
ಮತ್ತು ಮೇಟಿ ಸಮುದಾಯದವರು ಮಣಿಪುರದಲ್ಲಿ ಮೆಜಾರಿಟಿ ಬಹುಸಂಖ್ಯಾತರ ಅವರು ಅದರ, ಅದರ ಜೊತೆಗೆ ಪಕ್ಕದಲ್ಲೇ ನಾಗಾಲ್ಯಾಂಡ್, ಮಿಜೋರಾಮ್, ಅಸ್ಸಾಂ ಅಲ್ಲಿಯೂ ಅವರು ಜನ ಅದರ, ರಾಜಕೀಯವಾಗಿಯೂ ಸ್ಟ್ರಾಂಗ್ ಅದರ, ಆರ್ಥಿಕವಾಗಿ ಸ್ಟ್ರಾಂಗ್ ಅದರ. ಹೀಗಾಗಿ ಅವರು ಹೆಂಗರ ಮಾಡಿ ನಾವು ಎಸ್ ಟಿ ಕೋಟ ತೊಗೊಳ್ಳೋಣ ಅಂತ ಅವ್ರದ್ದು. ಅವರಿಗೆ ಎಸ್ ಟಿ ಕೋಟ ತೊಗೊಳಕ್ಕೆ ಬಿಟ್ಟರೆ ನಮಗೆ ಕಾಡ್ನಾಗ ಬಂದು ಇವ್ರು ನಮ್ಮನ್ನು ಓಡಿಸ್ತಾರೆ, ನಮ್ಮನ್ನು ಕೊಲ್ತಾರಂತ ಇವ್ರು. ಅವ್ರನ್ನ ಇವ್ರು ಕೊಲ್ತಾ ಇದ್ದಾರೆ, ಇವ್ರನ್ನ ಅವ್ರು ಕೊಲ್ತಾ ಇದ್ದಾರೆ. ಸಣ್ಣ ಹುಡುಗರು, ಮಹಿಳೆಯರು, ದೊಡ್ಡವರು, ಸಣ್ಣವರು ಕಂಡಲ್ಲಿ ಹೊಡಿತಾ ಇದ್ದಾರೆ. ಸೊ ಹೀಗಾಗಿ ಆರ್ಮಿ ಕಳಿಸಿ ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಕೊಟ್ಟರು ಕೂಡ ಈ ಒಂದು ಇಶ್ಯೂ ಇನ್ನೂ ಕೂಡ ಕಂಟ್ರೋಲಿಗೆ ಬರ್ತಾ ಇಲ್ಲ. ಭಾಳ ಪ್ರಬಲ ಸಮುದಾಯ ಮೈಟಿ ಅವರು ಅಸ್ಸಾಂ, ತ್ರಿಪುರಾ, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಮ್ ಇಲ್ಲಿ ಕೂಡ ಇರುವಂಥದ್ದು. ಮತ್ತು ಅದರ ಜೊತೆಗೆ ಈಗ ಮೈಟಿ ಸಮುದಾಯದವ್ರು ಈಗ ಹೇಳಕತ್ತಾರೆ, ಇವರು ತಗ್ಗು ಪ್ರದೇಶದಾಗ ಅದಾರ, ಇವರೆಲ್ಲ ಆದಿವಾಸಿಗಳು ಇಲ್ಲದಾರ. ಈ ತಗ್ಗು ಪ್ರದೇಶದಲ್ಲಿ ಮೇಟಿ ಸಮುದಾಯದವರು ಇವ್ರು ಹೇಳತ್ತಾರೆ, ನೀವು ಕಾಡಿನಾಗಿರಬೇಕು, ಇದು ಕಾಡಲ್ಲ, ಕಾಡನ್ನು ಒತ್ತುವರಿ ಮಾಡಿದ್ದೀರಿ ನೀವು ಅಂತೇಳಿ, ನೀವು ಎನ್ಕ್ರೋಚ್ಮೆಂಟ್ ಮಾಡಿದ್ದೀರಿ ಅಂತೇಳಿ. ಅದಕ್ಕೆ ಆದಿವಾಸಿಗಳು ಹೇಳ್ತಾರೆ, ನಾವು ಎನ್ಕ್ರೋಚ್ಮೆಂಟ್ ಮಾಡಿಲ್ಲ, ಸೆಟಲ್ಮೆಂಟ್ ನಮ್ಮದು, ನಾವಲ್ಲಿ ವಾಸಕ್ಕದೀವಿ, ನಾವು ಮೊದಲಿನಿಂದ ಕಾಡಿನಾಗ ಹುಟ್ಟಿ ಬೆಳೆದೀವಿ, ಕಾಡಿನ ಮೇಲೆ ನಮ್ಮ ಹಕ್ಕೈತಿ. ಇಲ್ಲ, ನೀವು ಕಾಡನ್ನು ಒತ್ತುವರಿ ಮಾಡಿದ್ದೀರಿ. ಈಗ ಅವರು ಏನಿಲ್ದನೇ ಒತ್ತುವರಿ ಅನ್ನಕತ್ತಾರೆ. ಇನ್ನು ಅವ್ರಿಗೆ ಎಸ್ ಟಿ ಸಮುದಾಯ ಮೀಸಲಾತಿ ಕೊಟ್ಬಿಟ್ರೆ ನಾವು ಪೂರ್ತಿ ಇಲ್ಲಿ ಇರಾಕನೇ ಅಯೋಗ್ರಿ ಅಂತೇಳಿ ನಮ್ಮನ್ನು ಹೊರಗೆ ಹಾಕ್ತಾರೆ. ಅವ್ರಿಗೆ ಸಿಟ್ಟು ಬಂದೆ. ಇದು ಮೊದಲಿನಿಂದಲೂ ಜಗಳ ಇತ್ತು, ಈಗದು ಭಾಳ ತೀರಾ ಉತ್ತುಂಗಕ್ಕೆ ಏರಿರುವಂಥದ್ದು. ಸೊ ರಾಜಕೀಯವಾಗಿ 60 ಸೀಟ್ಗಳಲ್ಲಿ 40 ಸೀಟ್ ಅವ್ರೂ ಇದಾವೆ. ಅಂದರೆ ಮೆಜಾರಿಟಿ 2/3 ಮೆಜಾರಿಟಿ ಅವ್ರ ಕಡೆನೇ ಐತಿ. ಏನೇ ಮಣಿಪುರದಲ್ಲಿ ನಾಳೆ ಚೇಂಜಸ್ ಮಾಡಿದರೂ ಕೂಡ ಮೇಟಿ ಸಮುದಾಯದವ್ರು ಏನು ಹೇಳ್ತಾರ ಅದೇ ಆಗ್ತದೆ. ಸೊ ಹೀಗೆ ಈ ಒಂದು ಪರಿಸ್ಥಿತಿ ಇವತ್ತು ಬಂದಿರುವಂಥದ್ದು. ಮೇತಿ ಭಾಷೆ ಭಾಳ ನಮ್ಮ ಭಾರತದ 22 ಭಾಷೆಗಳಲ್ಲಿ ಇರುವಂಥದ್ದು, ಭಾಳ ಜನ ಮಾತಾಡ್ತಾರೆ. ಸೊ ಈಗ ಈ ಟ್ರೈಬಲ್ಗಳೆಲ್ಲ ಒಂದಾಗಿ ಅವರೆಲ್ಲ ಈ ಕಡೆ ಬರ್ತಾ ಇದ್ದಾರೆ. ಕಂಡಲ್ಲಿ ಗುಂಡಿಕ್ಕಿ ಆದೇಶ ಹಾಕಿದಾರ, ಅಂತರ್ಜಾಲ ಸ್ಥಗಿತ ಮಾಡಿದಾರ, ನಮ್ಮ ಭಾರತೀಯ ಸೇನೆಯನ್ನು ನಿಯೋಜನೆ ಮಾಡಿದ್ದಾರೆ. ಅಂದರೆ ತಿಳ್ಕೊಡ್ರಿ ಇಶ್ಯೂ ಎಷ್ಟು ಸೀರಿಯಸ್ಗೆ ಹೋಗಿದೆ ಅಂತೇಳಿ. ಒಟ್ಟು ಅವ್ರಿಗೆ ಎಸ್ ಟಿ ಸ್ಥಾನಮಾನ ತೊಗೊಂಡ ತೀರ್ಬೇಕಂತ ಅವರು, ಎಸ್ ಟಿ ಸ್ಥಾನಮಾನ ಅವರಿಗೆ ಕೊಡಲೇಬಾರ್ದಂತ ಇವ್ರದ್ದು ಜನಸಂಖ್ಯೆ ಕಡಿಮೆ ಇದೆ, ಏರಿಯಾ ಜಾಸ್ತಿ ಇದೆ. ಅವ್ರದ್ದು ಜನಸಂಖ್ಯೆ ಭಾಳ ಇದೆ, ಏರಿಯಾ ನೋಡಿದ್ರೆ ಕಡಿಮೆ ಇದೆ, ನಮಗೆ ಬೇಕಂತ ಅವರು. ಹೀಗಾಗಿ ಈಗ ಬಿರೇನ್ ಸಿಂಗ್ ಅವರಿಗೆ ಮಣಿಪುರದ ಮುಖ್ಯಮಂತ್ರಿ ಅವರಿಗೆ ರಾಜೀನಾಮೆ ಕೊಡಿಸ್ರಿ, ಇವು ಎಲ್ಲ ಗದ್ದಲಗಳು ಶುರು ಆದಂಥವು. ಬಟ್ ಈಗ ಸದ್ಯ ಮಾತುಕತೆಗಳು ನಡೀತಾ ಇದ್ದವು. ಬಟ್ ಅದು ಮುಂದೆ ಯಾವ ರೀತಿ ಯಾವ ಹಂತಕ್ಕೆ ಹೋಗ್ತತಿ ಗೊತ್ತಿಲ್ಲ. ಆದರೆ ಮಾರ್ಚ್ 27ನೇ ತಾರೀಕು ಮಣಿಪುರ ಕೊಟ್ಟಂಥ ಹೈಕೋರ್ಟ್ ಆದೇಶದಿಂದ ಈ ಒಂದು ಸುದ್ದಿ ಇನ್ನೂ ಜಾಸ್ತಿ ತೀವ್ರತೆಯನ್ನು ಪಡ್ಕೊಂತು. ಯಾಕಂದ್ರೆ ಹೈಕೋರ್ಟ್ದವ್ರು ಹೇಳಿಬಿಟ್ರು, ನಾವು ಕೇಂದ್ರ ಸರ್ಕಾರಕ್ಕೆ ನೀವು ಶಿಫಾರಸು ಮಾಡಿರಿ, ಮಣಿಪುರ ಗೌರ್ಮೆಂಟು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರಿ, ಅವ್ರಿಗೆ ಎಸ್ ಟಿ ಕೊಡಿಸ್ರಿ ಅಂತ ಹೇಳಿಬಿಟ್ರು. ಇನ್ನು ಕೊಡಿಸೇ ಬಿಡ್ತಾರೆ ಅಂಥೇಳಿ ಇವರು ಜೋರು ಶುರು ಮಾಡಿದ್ದಾರೆ. ಸೊ ಈ ಥರ ಈ ಒಂದು ಇಶ್ಯೂ ನಡೀತಾ ಇದೆ. ಆದರೆ ಸೊ ಇಲ್ಲಿ ಈ ಜಗಳ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹರಡ್ದಂಗೆ ಹರಡ್ತಾ ಇದೆ. ಅಲ್ಲಿ ಮನುಷ್ಯತ್ವವನ್ನು ಮೀರಿದಂಥ ಕ್ರೌರ್ಯಗಳು ನಡೀತಾ ಇದ್ದವು. ಇಡೀ ಮನುಷ್ಯ ಕುಲನೇ ತಲೆ ತಗ್ಗಿಸುವಂಥ ಘಟನೆಗಳು ನಡೀತಾ ಇದ್ದವು. ನಾಗಾ ಮತ್ತು ಕೂಕಿ, ನಾಗಾ ಸಮುದಾಯ, ಕೂಕಿ ಇವರು ಎಲ್ಲ ಬುಡಕಟ್ಟು ಸಮುದಾಯಗಳು. ಆದರೆ ಸುಮಾರು 90ರಷ್ಟಿರುವಂಥ ಹಿಲ್ ಡಿಸ್ಟ್ರಿಕ್ಟ್ಗಳಲ್ಲಿ ಅವರು ವಾಸ ಮಾಡ್ತಾರೆ. ಮೈಟಿಗಳು 60ರಷ್ಟಿರುವಂಥ ಮೈಟೈಸ್ ಇಂಪಾಲ್ ಕಣಿವೆಯಲ್ಲಿ ಅವರು ವಾಸ ಮಾಡ್ತಾರೆ. ಇದು ನಡೆದಿರುವಂಥದ್ದು. ಮತ್ತು ನಮ್ಮ ಭಾರತ ಸರ್ಕಾರ ಕೂಡ 355ನೇ ವಿಧಿಯ ಅಡಿಯಲ್ಲಿ ಅಂಡರ್ ಆರ್ಟಿಕಲ್ 355 ಇಟ್ ಈಸ್ ದ ಡ್ಯೂಟಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ದ ಸ್ಟೇಟ್ಸ್ ಫ್ರಮ್ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಆ್ಯಂಡ್ ಎಕ್ಸ್ಟರ್ನಲ್ ಅಗ್ರೆಷನ್ಸ್. ಹೀಗಾಗಿ ಅವರು 355ನೇ ವಿಧಿಯ ಪ್ರಕಾರ ಸೇನೆಯನ್ನು ಕಳಿಸಿದ್ದಾರೆ. ಸೊ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಈ ಥರ ಕ್ರಮಗಳನ್ನು ಕೈಗೊಳ್ತಾರೆ. ಬಟ್ ಆದರೂ ಕೂಡ ಅದು ಬರ್ತಾ ಇಲ್ಲ. ಇಲ್ಲಿ ಸರ್ಕಾರಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅನ್ನೋಕ್ಕಿಂತ ಜನ ತಮ್ಮ ನಡುವೆ ಒಂದಾಗಬೇಕು. ಹೊರಗಿನವ್ರ ಜೊತೆ ಜಗಳ ಆದರೆ ಬಗೆಹರಿಸ್ಬೋದು, ಒಳಗಿನವರು ಇವತ್ತು ಕೇಂದ್ರ ಸರ್ಕಾರ ಬಗೆಹರಿಸ್ಬೋದು, ರಾಜ್ಯ ಸರ್ಕಾರ ಬಗೆಹರಿಸ್ಬೋದು, ಸುಪ್ರೀಂ ಕೋರ್ಟ್ ಮಾಡ್ಬೋದು. ಆದರೆ ಒಳಗಿದ್ದವರು ಮನಸ್ಸುಗಳೇ ಒಂದಾಗಲಿಲ್ಲ ಅಂದರೆ ದಿನ ಎದ್ದು ಕೊಡೆ ಮಕ ನೋಡೋರು ಅವರು ಒಂದಾಗಬೇಕು. ಮಣಿಪುರಕ್ಕೆ ಒಂದು ಇತಿಹಾಸ ಇದೆ. ಮಣಿಪುರದಲ್ಲಿ ಸಮರ ಕಲೆಗಳು ಭಾಳ ಪ್ರಸಿದ್ಧ. ಆಮೇಲೆ ಮಣಿಪುರದ ಮಣಿಪುರಿ ನೃತ್ಯ ಭಾರತದ ಶಾಸ್ತ್ರೀಯ ನೃತ್ಯದಲ್ಲಿ ಒಂದದು. ಮಣಿಪುರಕ್ಕೆ ಒಳ್ಳೆ ರಿಚ್ ಕಲ್ಚರ್ ಇದೆ, ಒಂದು ರಿಚ್ ಹೆರಿಟೇಜ್ ಇದೆ. ಭಾಳ ಬ್ಯೂಟಿಫುಲ್ ಆದಂಥ ಒಂದು ಕಣಿವೆ ರಾಜ್ಯ ಮಣಿಪುರ. ಒಳ್ಳೆಯ ಪ್ರವಾಸೋದ್ಯಮ ತಾಣಗಳಿದವು. ಅದರ ಜೊತೆಗೆ ಅಲ್ಲಿ ಲೋಕ್ಟಾಕ್ ಸರೋವರ ಇದೆ, ಜಗತ್ಪ್ರಸಿದ್ಧ ಲೋಕ್ಟಾಕ್ ಸರೋವರ ಇದೆ. ತೇಲುವ ರಾಷ್ಟ್ರೀಯ ಉದ್ಯಾನವನ, ಜಗತ್ತಿನಾಗನ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಇದೆ. ಇವತ್ತು ಒಲಿಂಪಿಕ್ಸ್ ಒಳಗಡೆ ಯಾರಾದರೂ ಬಾಕ್ಸರ್ಗಳು ಹೆಸರು ಮಾಡಿದಾರಂದರೆ ಆ ಎಲ್ಲ ಬಾಕ್ಸರ್ಗಳು ಮಣಿಪುರದವರು.
ಒಂದು ಸರಿ ಹಳೆದೊಮ್ಮೆ ಭಾರತ ಸರ್ಕಾರದಲ್ಲಿ ಒಬ್ಬರು ಮಂತ್ರಿ ಕ್ವಶನ್ ಮಾಡಿದರು, ಯಾಕೆ ಬೇರೆ ರಾಜ್ಯದಿಂದ ಯಾರೂ ಬಾಕ್ಸರ್ಗಳು ಬರೋದೇ ಇಲ್ಲ, ಮಣಿಪುರದಿಂದನೇ ಬರ್ತಾರ? ಆ ಒಂದು ಲೆಗಸಿಯನ್ನು ಮಣಿಪುರ ಹೊಂದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವತ್ತು ಬಾಕ್ಸಿಂಗ್ ಅಂದರೆ ನೆನಪಾಗೋದು ಮಣಿಪುರ ಭಾಳ ಜನರಿಗೆ. ಹಂಗೆ ಅವ್ರದ್ದೇ ಆದಂಥ ಒಂದು ಇತಿಹಾಸ ಇದೆ. ಸೊ ಎಲ್ಲರೂ ಹೊಂದಾಗಿ ಆ ಒಂದು ಇತಿಹಾಸವನ್ನು ಉಳಿಸ್ಕೊಂಡು ಮಣಿಪುರದ ಹೆಸರು ಕೆಡಿಸ್ಲಾರ್ದೆ ದೇಶದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರದಂಗೆ ಹೋಗುವಂಥದ್ದು ಮಣಿಪುರ ಜನರ ಕರ್ತವ್ಯ. ಕೋರ್ಟ್ ಕೂಡ ಒಂದು ಹೇಳ್ಬೋದು, ಇವತ್ತು ಕೋರ್ಟ್ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟು, ನಮ್ಮ ಸರ್ಕಾರಗಳು ಒಂದು ಕುಕಿ ನಾಗಾ ಟ್ರೈಬ್ಸ್ ಬಗ್ಗೆ ವರದಿ ಕೊಡ್ಬೋದು, ತೀರ್ಪು ಕೊಡ್ಬೋದು, ಇಲ್ಲ ಮೈಟೀಸ್ ಬಗ್ಗೆ ಕೊಡ್ಬೋದು. ಇವ್ರ ಪರವಾಗಿ ಕೊಟ್ಟರೆ ಇವ್ರನ್ನ ಹೊಡಿತಾರೆ, ಇವ್ರ ಪರವಾಗಿ ಕೊಟ್ಟರೆ ಅವ್ರನ್ನ ಹೊಡಿತಾರೆ. ಹೀಗೆ ಹಾಕ್ಕೊಂತ ಹೋದರೆ ನಿಲ್ಲೋದಿಲ್ಲ. ಸೊ ನಾವೆಲ್ಲ ಒಂದೇ ಹಿಸ್ಟ್ರಿಯನ್ನು ಶೇರ್ ಮಾಡಿದವ್ರು ಅಂಥೇಳಿ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಟ್ಕೊಂಡು, ಸೊ ಒಂದು ಮುಂದಿನ ಫ್ಯೂಚರಿಸ್ಟಿಕ್ ಆದಂಥ ಒಂದು ಡಿಸಿಷನ್ ತಗೊಂಡು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕಾದಂಥ ಮಣಿಪುರ ಜನರ ಕರ್ತವ್ಯ. ಈ ಒಂದು ಕಾಮನ್ ಸೆನ್ಸನ್ನು ಇಟ್ಕೊಂಡು ಅವರು ಡಿಸಿಷನ್ ತಗೊಳ್ಳಿಲ್ಲ ಅಂದರೆ ಮಣಿಪುರ ರಾಜ್ಯ ಹೊತ್ತು ಉರಿಯೋದಂತೂ ಡೆಫಿನೆಟ್ಲಿ. ಯಾಕಂದರೆ ಈಗಲೇ 2 ತಿಂಗಳು ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ದಿವಸ ಅವ್ರು ಹೀಗೆ ಮಾಡಿದರು, ಪ್ರವಾಸೋದ್ಯಮ ಕಂಪ್ಲೀಟ್ ನಿಲ್ ಆಗಿಬಿಡ್ತದೆ, ರಾಜ್ಯದ ಆದಾಯ ಕಡಿಮೆ ಆಗ್ತೈತೆ. ಅವಾಗ ಯಾರೇನು ಮಾಡೋಕ್ಕೆ ಬರೋಂಗಿಲ್ಲ. ಅದೇ ರಾಜ್ಯದ ಆದಾಯ ಕಡಿಮೆ ಆಗ್ತೈತಿ, ಇನ್ನೂ ಬಡತನದಲ್ಲಿ ಹೋಗ್ತಾರೆ. ಸೊ ಬಡತನದಲ್ಲಿ ಹೋದರೆ ಒಳ್ಳೆ ಎಜುಕೇಷನ್ ಸಿಗೋದಿಲ್ಲ. ಇವತ್ತು ಮಾಡಿದ ತಪ್ಪಿಗೆ ಮುಂದಿನ 1-2-3 ದಶಕಗಳ ಕಾಲ ಅವರು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅದಕ್ಕಾಗಿ ಆದಷ್ಟು ಬೇಗ ಮಣಿಪುರ ಮತ್ತೆ ಮೊದಲಿನ ಸ್ಥಿತಿಗೆ ಬರಲಿ, ತನ್ನ ಲೆಗಸಿ, ತನ್ನ ಹಿಸ್ಟ್ರಿಯನ್ನು ಕಂಟಿನ್ಯೂ ಮಾಡಲಿ ಅಂತ ಹೇಳ್ತಾ, ಸೊ ಈ ಒಂದು ಇಶ್ಯೂವನ್ನು ನಿಮ್ಮ ಜೊತೆ ಡಿಸ್ಕಸ್ಸನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇನ್ನು ನೆಕ್ಸ್ಟು ನಮ್ಮ ಕಮ್ಯುನಿಕೇಷನ್ ಪೇಪರ್ ಕ್ರ್ಯಾಶ್ ಕೋರ್ಸ್ ಶುರು ಆಗ್ತಾ ಇದೆ ಸರ್. ಇದೇ ಜುಲೈ 24. ಸೊ ಜುಲೈ 24ನೇ ತಾರೀಕು ಕ್ರ್ಯಾಶ್ ಕೋರ್ಸ್ ಲಾಸ್ಟ್ ಡೇಟ್ ಇದೆ. ಸೊ FDA, SDA, ಗ್ರೂಪ್ C, PDO ಈ 4 ಪರೀಕ್ಷೆಗಳಿಗೆ ಹೇಳಿ ಮಾಡಿಸಿದಂಥ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಲಿಟ್ರಸಿ ಈ ಒಂದು ಕಮ್ಯುನಿಕೇಷನ್ ಪೇಪರ್ ಬರ್ತಾ ಇದೆ. ಜುಲೈ 24 ಲಾಸ್ಟ್ ಡೇಟ್, 25ಇಂದ ಕ್ಲಾಸಸ್ ಶುರು ಆಗ್ತವೆ. ಆ್ಯಂಡ್ ಸ್ಟೇಟ್ಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್ KAS. ಸೊ KAS ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. KAS PSI 20th ಬ್ಯಾಚ್ ಆರಂಭವಾಗ್ತಾ ಇದೆ. ಸೊ ಜುಲೈ 31 ಲಾಸ್ಟ್ ಡೇಟ್ ಇದೆ. ಸುಮಾರು 2000ಕ್ಕಿಂತ ಹೆಚ್ಚು ಅವಧಿಗಳ ರೆಕಾರ್ಡೆಡ್ ಲೈವ್ ಕ್ಲಾಸ್ಗಳಿರ್ತವೆ. KAS PSI ಪೇಪರ್ 1, ಪೇಪರ್ 2 ಅದರೊಳಗಡೆ ಕವರ್ ಆಗುವಂಥದ್ದು. 500ಕ್ಕಿಂತ ಹೆಚ್ಚು PDF ಅದರೊಳಗಡೆ ಕೊಡ್ತಾ ಇರುವಂಥದ್ದು. ಮತ್ತು 1 ವರ್ಷದ ಒಂದು ಬ್ಯಾಚ್ ಕೋರ್ಸ್ ಇರುವಂಥದ್ದು. ಎಲ್ಲ ರೆಕಾರ್ಡೆಡ್ ಲೈವ್ ವಿತ್ ಡೌನ್ಲೋಡ್ ಕೂಡ ನೋಡ್ಬೋದು. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎರಡೂ ಮೀಡಿಯಮಲ್ಲಿ ನೋಟ್ಸ್ಗಳನ್ನು ಕೊಡಲಾಗ್ತದೆ. ಸೊ ಜುಲೈ 31 ಲಾಸ್ಟ್ ಡೇಟ್. ಆಗಸ್ಟ್ 1ಇಂದ ತರಗತಿಗಳು ಆರಂಭ ಆಗ್ತಾ ಇದ್ದಾವೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸ್ ನಂಬರ್ ಇದೆ, ಆಫೀಸ್ ನಂಬರ್ ಕಾಲ್ ಮಾಡಿ ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮತ್ತು ಈ ವಿಡಿಯೋದ PDF ಈಗ ಸದ್ಯ ನಾನು 1 ನಿಮಿಷದಾಗ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ದಾಗ ಹಾಕಿರ್ತೀನಿ. ಕೆಳಗಡೆ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ತಮಗೆ ಒಂದು ಒಳ್ಳೆಯ ನಾಲೆಜ್ ಸಿಕ್ಕಿದ್ರೆ, ಒಂದು ಒಳ್ಳೆ ಇನ್ಪುಟ್ಸ್ ಸಿಕ್ಕಿದ್ರೆ ಫುಲ್ ಜೋಶ್ ಒಳಗಡೆ ಒಂದು ಕ್ವಿಕ್ ಆಗಿ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.